ಹಾಯ್ ಎಲ್ರಿಗೂ ನಮಸ್ಕಾರ. ಇವತ್ತು ನಾನು ಮಾಡ್ತಾ ಇರೋ ಅಡುಗೆ ತರಕಾರಿ ಸಾಂಬಾರು. ಮನೇಲಿರುವಂತಹ ಎಲ್ಲ ತರಕಾರಿಗಳನ್ನ ಬಳಸ್ಕೊಂಡು ಯಾರೆಲ್ಲ ತರಕಾರಿ ಪ್ರಿಯರಿದ್ದಾರೆ ನೋಡ್ರಿ, ಅವರಿಗೋಸ್ಕರ ರುಚಿಕರವಾದಂತಹ ತರಕಾರಿ ಸಾಂಬಾರನ್ನು ಇವತ್ತು ಮಾಡ್ತಾ ಇದ್ದೀನಿ. ಇದಕ್ಕೇನೆಲ್ಲ ತರಕಾರಿಗಳನ್ನ ನಾನು ಇವತ್ತು ಬಳಸ್ತಾ ಇದ್ದೀನಿ ಅಂತಂದರೆ ಸೌತೆಕಾಯಿ, ಹಾಗೆ ನವಿಲುಕೋಸು, ನುಗ್ಗೆಕಾಯಿ, ಆಲೂಗಡ್ಡೆ, ಕ್ಯಾರೆಟು, ಬೀನ್ಸು, ಗೆಡ್ಡೆಕೋಸು, ಮೂಲಂಗಿ, ಬದನೆಕಾಯಿ. ಮನೆಯಲ್ಲಿರುವಂತಹ ತರಕಾರಿಗಳಲ್ಲಿ ಒಂದೊಂದರಂತೆ ಒಂದೊಂದು ತರಕಾರಿ ತೊಗೊಂಡ್ರು ಇಷ್ಟು ಪ್ರಮಾಣದಲ್ಲಿ ತರಕಾರಿ ಆಗಿದೆ. ಇದರ ಜೊತೆ ಈರುಳ್ಳಿ, ಚಪ್ರದ ಅವರೆಕಾಯಿ ಒಂದೆರಡಿದ್ವು, ಹಾಗೆ ಒಂದೆರಡು ಟೊಮೊಟೊವನ್ನು ಕೂಡ ಬಳಸ್ತಾ ಇದ್ದೀನಿ. ಇನ್ನು ಮಸಾಲೆಗೆ ನಾನು ಕಡಲೆಬೇಳೆ, ಉದ್ದಿನಬೇಳೆ, ಮೆಂತ್ಯ, ಮೆಣಸು, ಜೀರಿಗೆ, ಅಕ್ಕಿ, ತೊಗರಿಬೇಳೆ, ಧನಿಯಾ, ಖಾರಕ್ಕೆ ಒಣಮೆಣಸಿನ್ಕಾಯಿ, ಕರಿಬೇವು, ಹಾಗೆ ಒಣ ಕೊಬ್ಬರಿ, ಸ್ವಲ್ಪ ಪ್ರಮಾಣದಲ್ಲಿ ಹಿಂಗು ಮತ್ತು ಬ್ಯಾಡಗೆ ಮೆಣಸಿನ್ಕಾಯನ್ನು ಬಳಸ್ತಾ ಇದ್ದೀನಿ. ಈ ಎಲ್ಲ ಮಸಾಲೆಯನ್ನು ಹುರ್ಕೊಳ್ಲಿಕ್ಕೆ ನಾನು ತುಪ್ಪವನ್ನು ಬಳಸ್ತಾ ಇದ್ದೀನಿ. ಹುಣಸೆ ಹಣ್ಣನ್ನು ನೆನೆಸಿಟ್ಕೊಂಡಿದ್ದೀನಿ, ಇದನ್ನ ಕೊನೆಯದಾಗಿ ಬಳಸ್ತೀನಿ. 1 ಲೋಟ ಬೇಳೆನ ಬೇಯಿಸಿ ಮ್ಯಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಇಷ್ಟು ರೆಡಿ ಇತ್ತು ಅಂದರೆ 5 ರಿಂದ 10 ನಿಮಿಷದಲ್ಲಿ ರುಚಿಕರವಾದಂತಹ ತರಕಾರಿ ಸಾಂಬಾರು ರೆಡಿ ಅಂತಲೇ ಹೇಳ್ಬೋದು. ಇವಾಗ ಗ್ಯಾಸ್ ಮೇಲೆ ಒಂದು ಪಾತ್ರೆಯನ್ನು ಇಟ್ಬಿಟ್ಟು ದಪ್ಪನಾಗಿ ಹೆಚ್ಕೊಂಡಿರುವಂತಹ ತರಕಾರಿಗಳನ್ನು ಬೇಯಿಸಲಿಕ್ಕೆ ಎಷ್ಟು ಪ್ರಮಾಣದಲ್ಲಿ ನೀರು ಇರಿಸುತ್ತೋ ಅಷ್ಟು ಪ್ರಮಾಣದಲ್ಲಿ ನೀರನ್ನು ಹಾಕಿ, ಸ್ವಲ್ಪ ಪ್ರಮಾಣದಲ್ಲಿ ಉಪ್ಪು ಮತ್ತು ಅರಿಶಿಣವನ್ನು ಹಾಕಿ 5 ರಿಂದ 10 ನಿಮಿಷ ತರಕಾರಿಯನ್ನು ಬೇಯಿಸ್ಕೊಳ್ತೀನಿ. ಆಲ್ರೆಡಿ ನಾನು ಬೇಳೆಯನ್ನು ಬೇಯಿಸಿ ಮ್ಯಾಶ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ. ಇವಾಗ ಮಸಾಲೆ ಒಂದು ಮಾಡ್ಕೊಂಡ್ವಿ ಅಂದರೆ ಸಾಂಬಾರು ರೆಡಿ ಅಂತಲೇ ಹೇಳ್ಬೋದು. ಇವಾಗ ಒಂದು ಗ್ಯಾಸ್ ಮೇಲೆ ನಾನು ಒಂದು ಬಾಣಲಿಯನ್ನು ಇಟ್ಬಿಟ್ಟು ಇದಕ್ಕೆ ಆವಾಗಲೇ ಹೇಳಿದಾಗೆ ಧನಿಯಾ, ತೊಗರಿಬೇಳೆ, ಅಕ್ಕಿ, ಜೀರಿಗೆ, ಮೆಣಸು, ಮೆಂತ್ಯ, ಉದ್ದಿನಬೇಳೆ, ಕಡಲೆಬೇಳೆ, ಖಾರಕ್ಕೆ ಒಣಮೆಣಸಿನ್ಕಾಯಿ, ಹಾಗೆಯೇ ಕರಿಬೇವು, ಒಣ ಕೊಬ್ಬರಿ, ಸ್ವಲ್ಪ ಪ್ರಮಾಣದಲ್ಲಿ ಹಿಂಗನ್ನು ಹಾಕ್ಬಿಟ್ಟು ನಾನು ತುಪ್ಪದಲ್ಲಿ 1 ಟೀ ಚಮಚದಷ್ಟು ತುಪ್ಪವನ್ನು ಹಾಕಿ ಘಮ ಬರೋವರೆಗೂ ಹುರ್ಕೊಳ್ತೀನಿ. ಇಲ್ಲಿ ಯಾಕೆ 2 ರೀತಿಯ ಮೆಣಸಿನ್ಕಾಯಿನ ಬಳಸ್ತಾ ಇದ್ದೀನಿ ಅಂತಂದರೆ ಸಾಂಬಾರಿನ ರುಚಿ, ರೂಪ, ಗುಣ ಚೆನ್ನಾಗಿರಲಿ ಅನ್ನೋ ಕಾರಣಕ್ಕೆ. ಈ ಸಾಂಬಾರಿದೆ ನೋಡಿ, ಬಿಸಿ ಅನ್ನ ತುಪ್ಪದ ಜೊತೆ ತುಂಬಾ ಚೆನ್ನಾಗಿರುತ್ತೆ. ಇದರ ಜೊತೆಗೆ ನಾನು ರಸಮ್ಗೂ ಕೂಡ ಇವತ್ತು ಪ್ರಿಪೇರ್ ಮಾಡ್ತಾ ಇದ್ದೀನಿ. ಯಾರೆಲ್ಲ ರಸಮನ್ನು ಇಷ್ಟಪಡ್ತಾರೆ ನೋಡ್ರಿ, ಅವರಿಗೋಸ್ಕರ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ರಸಮನ್ನು ಮಾಡಿ ಆ ವಿಡಿಯೋ ಹಾಕ್ತೀನಿ. ಇವಾಗ ಮಸಾಲೆ ಹುರ್ಕೊಂಡು ತಣ್ಣಗಾಗಿದೆ, ಇದನ್ನು ಮಸಾಲೆಯನ್ನು ನುಣ್ಣಗೆ ರುಬ್ಕೊಳ್ಳೋವಂಥದ್ದು. ಇವಾಗ ಬೇಳೆ ಬೇಯಿಸ್ಕೊಂಡಿದ್ದೀನಿ, ಅದರ ಜೊತೆಗೆ ಮಸಾಲೆ ಕೂಡ ರೆಡಿ ಆಯಿತು. ತರಕಾರಿ 50 to 60% ಬಂದಿದೆ. ಈ ಟೈಮಲ್ಲಿ ನಾನು 1-2 ಟೊಮೊಟೊವನ್ನು ಹಾಕಿ ರುಬ್ಕೊಂಡಿರುವಂತಹ ಮಸಾಲೆಯನ್ನು ಹಾಕ್ಕೊಂಡು ಅದರ ಜೊತೆಗೆ ಬೇಯಿಸಿರುವಂತಹ ಬೇಳೆಯನ್ನು ಕೂಡ ಹಾಕಿ ಈ ಸಾಂಬಾರಿಗೆ ಎಷ್ಟು ಪ್ರಮಾಣದಲ್ಲಿ ನೀರು ಇರಿಸುತ್ತೋ, ತುಂಬ ನೀರಾಗಿದ್ರೂ ಚೆನ್ನಾಗಿರಲ್ಲ, ತುಂಬ ಗಟ್ಟಿಯಾಗಿದ್ರೂ ಚೆನ್ನಾಗಿರಲ್ಲ. ನೀರನ್ನು ಹಾಕಿ 1-2 ಕುದಿಸ್ಕೊಂಡೆ ಅಂದರೆ ಸಾಂಬಾರು ರೆಡಿ. ಈ ಟೈಮಲ್ಲಿ ಕೊನೆಯದಾಗಿ ನಾನು ಹುಣಸೆ ಹಣ್ಣು, ಬೆಲ್ಲ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಈ ತರಕಾರಿ ಸಾಂಬಾರಿಗೆ ನಾನು ಒಗ್ಗರಣೆನ ಕೊಬ್ಬರಿ ಎಣ್ಣೆಯಲ್ಲೇ ಕೊಡ್ತಾ ಇದ್ದೀನಿ. ಇದಕ್ಕೆ ಸಾಸಿವೆ, ಒಣಮೆಣಸಿನ್ಕಾಯಿ, ಕರಿಬೇವು ಇಷ್ಟೇ, ಬೆಳ್ಳುಳ್ಳಿ ಏನು ಹಾಕೋಕ್ಕೆ ಹೋಗೋದು ಬೇಡ. ಇಷ್ಟು ಸಿಂಪಲಾಗಿ ಒಗ್ಗರಣೆ ಹಾಕ್ಕೊಂಡ್ವಿ ಅಂತಂದರೆ ಸಾಂಬಾರು ರೆಡಿ ಅಂತಲೇ ಅರ್ಥ. ಈ ರೀತಿ ಸಾಂಬಾರಲ್ಲಾಗಿರ್ಬೋದು, ಹಾಗೆ ಪಲ್ಯಗಳಲ್ಲಾಗಿರ್ಬೋದು ಮತ್ತು ಊಟದ ಜೊತೆ ಹಸಿ ತರಕಾರಿಯನ್ನು ಅತಿ ಹೆಚ್ಚಾಗಿ ನಾವು ಬಳಸೋಣ. ನೀವು ಕೂಡ ನಿಮ್ಮನೇಲಿ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ. ನಮಸ್ಕಾರ.